ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದು ಭಾಗ 2 ಆಗಿರುತ್ತೆ. ಅಂದರೆ ನಾವು 50 ಪ್ರಶ್ನೆಗಳ ಮೊದಲ ವಿಡಿಯೋನ ಆಗಲೇ ಅಪ್ಲೋಡ್ ಮಾಡಿದ್ದೀವಿ. ಇದು 2ನೇ ಭಾಗ ಆಗಿರುವಂಥದ್ದು. ಈ ಒಂದು ತರಗತಿಯಲ್ಲಿ 50 ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದು ಪ್ರಮುಖವಾದ ಪಾಠ ಆಗಿರೋದ್ರಿಂದ ಇದರಿಂದ ಹಲವಾರು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಲೈನ್ ಟು ಲೈನ್ ಯಾವುದೂ ಕೂಡ ಮಿಸ್ ಮಾಡ್ದೇ ಪ್ರಮುಖವಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ಪಲ್ಲವ ಅರಸ ನರಸಿಂಹವರ್ಮನ ಬಿರುದು ಯಾವುದು? ಪಲ್ಲವ ಅರಸ ನರಸಿಂಹವರ್ಮನ ಬಿರುದು ವಾತಾಪಿಕೊಂಡ, ಮಹಾಮಲ್ಲ, ಎ ಮತ್ತು ಬಿ ಎರಡು, ಕವಿ ಚಕ್ರವರ್ತಿ. ನರಸಿಂಹವರ್ಮನಿಗೆ ಇದ್ದಂತಹ ಬಿರುದು ಆಪ್ಷನ್ ಸಿ ಎ ಮತ್ತು ಬಿ ಇವೆರಡೂ ಕೂಡ ಸರಿಯಾಗಿರುವಂಥದ್ದು. ಅಂದರೆ ವಾತಾಪಿಕೊಂಡ ಅಂತಲೂ ಕೂಡ ಕರಿತಾ ಇದ್ರು, ಮಹಾಮಲ್ಲ ಅಂತಲೂ ಕೂಡ ಕರಿತಾ ಇದ್ರು. ಮಹಾಬಲಿಪುರಂನಲ್ಲಿರುವಂತಹ ಗಂಗಾವತರಣ ಎಂಬ ಉಬ್ಬು ಶಿಲ್ಪದಲ್ಲಿ ಯಾರು ತಪಸ್ಸು ಮಾಡುತ್ತಿದ್ದಾರೆ? ಅರ್ಜುನ, ಭಗೀರಥ, ಶ್ರೀಕೃಷ್ಣ, ವಿಷ್ಣು. ಮಹಾಬಲಿಪುರಂನಲ್ಲಿರುವಂತಹ ಗಂಗಾವತರಣ ಎಂಬ ಉಬ್ಬು ಶಿಲ್ಪದಲ್ಲಿ ಭಗೀರಥ ತಪಸ್ಸು ಮಾಡುತ್ತಿರುವಂತಹ ಚಿತ್ರ ಇರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರುವ ಪ್ರಯತ್ನದಲ್ಲಿರುವಂತಹ ಚಿತ್ರಣವನ್ನು ಈ ಗಂಗಾವತರಣ ಶಿಲ್ಪದಲ್ಲಿ ಕಾಣುವಂಥದ್ದು. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ರಾಷ್ಟ್ರಕೂಟರ ರಾಜಲಾಂಛನ ಆಪ್ಷನ್ ನೋಡ್ತಾ ಹೋದ್ರೆ ವರಹ, ಆನೆ, ಗರುಡ, ಸಿಂಹ. ಈ 4 ಆಯ್ಕೆಗಳಲ್ಲಿ ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ಆಪ್ಷನ್ ಸಿ ಸರಿಯಾದ ಉತ್ತರ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ರಾಷ್ಟ್ರಕೂಟರ ರಾಜಧಾನಿ ಪ್ರತಿಷ್ಠಾನಪುರ, ಮಾನ್ಯಕೇಟ, ಬನವಾಸಿ, ಕಂಚಿ. ರಾಷ್ಟ್ರಕೂಟರ ರಾಜಧಾನಿ ಆಪ್ಷನ್ ಬಿ ಮಾನ್ಯಕೇಟ ಅಥವಾ ಮಳಕೇಡ ಎಂಬುದು ಅವರ ರಾಜಧಾನಿಯಾಗಿತ್ತು. ಯಾವ ವಿದೇಶಿ ಪ್ರವಾಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದೆಂದು ಕರೆದಿದ್ದಾನೆ? ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಶ್ವದ 4 ವಿಶಾಲವಾದ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಕರೆದಂತಹ ವಿದೇಶಿ ಪ್ರವಾಸಿ ಯಾರು ಅಂತ? ಮೆಗಸ್ತಾನಿಸ್, ಹುಯಾನ್ಸಾಂಗ್, ಸುಲೈಮಾನ್, ಫಾಹಿಯಾನ್. ಸೊ ಈ 4 ಆಯ್ಕೆಗಳಲ್ಲಿ ಸುಲೈಮಾನ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಓಕೆನಾ? ಆಪ್ಷನ್ ಸಿ ಸರಿಯಾದ ಉತ್ತರ. ಆ 4 ಒಂದು ಸಾಮ್ರಾಜ್ಯಗಳು ಯಾವುದು ಅಂತಂದರೆ ರೋಮನ್ ಸಾಮ್ರಾಜ್ಯ ಒಂದು, ಅರಬ್ ಸಾಮ್ರಾಜ್ಯ, ಚೀನಿ ಸಾಮ್ರಾಜ್ಯ, ಇನ್ನೊಂದು ನಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯ. ಓಕೆನಾ? ಚೋಳರನ್ನು ಸೋಲಿಸಿ ರಾಮೇಶ್ವರದಲ್ಲಿ ವಿಜಯಸ್ತಂಭ ಸ್ಥಾಪಿಸಿದಂಥ ರಾಷ್ಟ್ರಕೂಟ ಅರಸ ಯಾರು? ಚೋಳರನ್ನ ಸೋಲಿಸಿ ರಾಮೇಶ್ವರದಲ್ಲಿ ವಿಜಯಸ್ತಂಭವನ್ನು ಸ್ಥಾಪಿಸಿದಂಥ ರಾಷ್ಟ್ರಕೂಟ ಅರಸ 1ನೇ ಕೃಷ್ಣ, 3ನೇ ಗೋವಿಂದ, 3ನೇ ಕೃಷ್ಣ, ಅಮೋಘ ವರ್ಷ. ಸೊ ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಸಿ 3ನೇ ಕೃಷ್ಣ ಸರಿಯಾದ ಆಯ್ಕೆಯಾಗುವಂಥದ್ದು. ಓಕೆನಾ? 3ನೇ ಕೃಷ್ಣನು ಚೋಳರನ್ನ ಗೆದ್ದು ರಾಮೇಶ್ವರದಲ್ಲಿ ಒಂದು ವಿಜಯಸ್ತಂಭವನ್ನು ಸ್ಥಾಪಿಸಿರುವಂಥದ್ದು. ಆದಿಕವಿ ಪಂಪನು ಯಾರ ಆಸ್ಥಾನದಲ್ಲಿದ್ದನು? ಅಮೋಘ ವರ್ಷ, ಹರಿಕೇಸರಿ, 2ನೇ ಪುಲಕೇಶಿ, ವಿಷ್ಣುವರ್ಧನ. ಪಂಪನ ಆಶಯದಾತ ಆಪ್ಷನ್ ಬಿ ಹರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು. ಓಕೆನಾ? ನೋಡಿ, ಇಲ್ಲಿ ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾಗಿದ್ದಂತಹ ವೆಮುಲುವಾಡದ ಹರಿಕೇಸರಿಯ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದ. ಮುಂಬೈ ಸಮೀಪದ ಎಲಿಫೆಂಟ ದ್ವೀಪದಲ್ಲಿರುವ ಅದ್ಭುತ ಶಿಲ್ಪ ಯಾವುದು? ಮುಂಬೈ ಸಮೀಪದ ಎಲಿಫೆಂಟ ದ್ವೀಪದಲ್ಲಿರುವಂತಹ ಒಂದು ಶಿಲ್ಪ ನಟರಾಜ, ಮಹೇಶಮೂರ್ತಿ, ಗೊಮ್ಮಟೇಶ್ವರ, ವರಹ. ಸೊ ಈ ಆಯ್ಕೆಗೆ ಸರಿಯಾದ ಉತ್ತರ ಮಹೇಶಮೂರ್ತಿ ಅಥವಾ ತ್ರಿಮೂರ್ತಿ ಅನ್ನೋದು ಸರಿಯಾದ ಆಯ್ಕೆಯಾಗುವಂಥದ್ದು. ಆಪ್ಷನ್ ಬಿ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು? ಕಲ್ಯಾಣ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ, ಬಾದಾಮಿ, ಪಟ್ಟದಕಲ್ಲು, ಮಾನ್ಯಕೇಡ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಆಪ್ಷನ್ ಎ ಬಸವ ಕಲ್ಯಾಣ ಎಂಬುದು ಸರಿಯಾದ ಆಯ್ಕೆಯಾಗುವಂಥದ್ದು. ಓಕೆನಾ? ಆಪ್ಷನ್ ಎ ಸರಿಯಾದ ಉತ್ತರ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವು ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ ಇರುವಂಥದ್ದು ಈ ಒಂದು ಸ್ಥಳ. ಚಾಳುಕ್ಯ ವಿಕ್ರಮ ಶಕೆಯನ್ನ ಆರಂಭಿಸಿದವರು ಯಾರು? ಚಾಳುಕ್ಯ ವಿಕ್ರಮ ಶಕೆಯನ್ನ ಆರಂಭ ಮಾಡಿದಂಥವರು
ಎರಡನೇ ಪುಲಕೇಶಿ, ಆರನೇ ವಿಕ್ರಮಾದಿತ್ಯ, ಮುಮ್ಮಡಿ ಸೋಮೇಶ್ವರ, ತೈಲಪ. ಚಾಳುಕ್ಯ ವಿಕ್ರಮ ಶಕೆಯನ್ನ ಪ್ರಾರಂಭ ಮಾಡಿದಂಥವ್ರು ಆಪ್ಷನ್ ಬಿ ಆರನೇ ವಿಕ್ರಮಾದಿತ್ಯ ಈ ಒಂದು ಶಾಖೆಯನ್ನು ಆರಂಭ ಮಾಡಿದ್ದು. ಎಷ್ಟರಲ್ಲಿ ಅಂತಂದರೆ 1076ರಲ್ಲಿ ಈ ಚಾಳುಕ್ಯ ವಿಕ್ರಮ ಶಕೆಯನ್ನು ಆರನೇ ವಿಕ್ರಮಾದಿತ್ಯನು ಪ್ರಾರಂಭಿಸಿದ್ದು. ಆಗ್ಬೋದಾ? ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ಬರೆದ ಕವಿ ಯಾರು? ಪಂಪ, ಬಿಲ್ಲಣ, ವಿಜ್ಞಾನೇಶ್ವರ, ರನ್ನ. ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ಬರೆದಂಥವರು ಆಪ್ಷನ್ ಬಿ ಬಿಲ್ಲಣ ಈ ಒಂದು ಕೃತಿಯನ್ನು ಬರೆದಿರುವಂಥದ್ದು. ಆರನೇ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವನ್ನು ಒಳಗೊಂಡಂತಹ ಕೃತಿ ಇದು. ಯಾವುದು? ವಿಕ್ರಮಾಂಕ ದೇವಚರಿತ. ಬರೆದಂಥವ್ರು ಯಾರು? ಬಿಲ್ಲಣ. ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆನಿಸಿದ ಮಿತಾಕ್ಷರ ಸಂಹಿತೆ ಆ ಒಂದು ಕೃತಿಯ ಕರ್ತೃ ಯಾರು ಅಂತ? ಬಿಲ್ಲಣ, ವಿಜ್ಞಾನೇಶ್ವರ, ಸೋಮೇಶ್ವರ, ಬಸವಣ್ಣ. ಮಿತಾಕ್ಷರ ಸಂಹಿತೆ ಎನ್ನುವಂಥ ಕೃತಿಯನ್ನು ಬರೆದಂಥವರು ಆಪ್ಷನ್ ಬಿ ವಿಜ್ಞಾನೇಶ್ವರರವರು ಈ ಒಂದು ಕೃತಿಯನ್ನು ಬರೆದಿರುವಂಥದ್ದು. ಓಕೆನಾ? ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದು ಹೊಂದಿದಂತಹ ಕಲ್ಯಾಣಿ ಚಾಳುಕ್ಯ ಅರಸ ಯಾರು? ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದಂತಹ ಕಲ್ಯಾಣಿ ಚಾಳುಕ್ಯರ ಅರಸ. ಆರನೇ ವಿಕ್ರಮಾದಿತ್ಯ ಸರ್ವಜ್ಞ ಚಕ್ರವರ್ತಿ ಅಂತ ಮುಮ್ಮಡಿ ಸೋಮೇಶ್ವರರನ್ನ ಕರಿತಾ ಇದ್ರು. ಅಥವಾ ಅವ್ರಿಗಿದ್ದಂಥ ಬಿರುದು ಯಾವುದು ಅಂದರೆ ಮುಮ್ಮಡಿ ಸೋಮೇಶ್ವರ ಅಥವಾ ಮೂರನೇ ಸೋಮೇಶ್ವರ ಅಂತಲೂ ಕೂಡ ಕರೆಯುವಂಥದ್ದು. ಕನ್ನಡ ಸಾಹಿತ್ಯದ ರತ್ನಾತ್ರಯರು ಯಾರು? ಕನ್ನಡ ಸಾಹಿತ್ಯದ ರತ್ನಾತ್ರಯರು ಹರಿಹರ ರಾಘವಂಕ ಜನ್ನ, ಪಂಪ ಪೊನ್ನ ರನ್ನ, ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮಪ್ರಭು, ಪುರಂದರದಾಸ ಕನಕದಾಸ ಸರ್ವಜ್ಞ. ಕನ್ನಡ ಸಾಹಿತ್ಯದ ರತ್ನಾತ್ರಯರು ಅಂತ ಪಂಪ ಪೊನ್ನ ರನ್ನರನ್ನ ಕರೆಯುವಂಥದ್ದು. ನೆನ್ಪಿಡ್ಕೋಬೇಕು, ಇದೇ ಥರ ಬರಿಬೇಕು. ಓಕೆನಾ? ಪಂಪ ಮೊದಲಿಗೆ, ಪೊನ್ನ ಎರಡನೇವರು, ರನ್ನ ಮೂರನೇವರು. ಓಕೆನಾ? ಹೊಯ್ಸಳರ ಲಾಂಛನ ಯಾವುದು? ಸಿಂಹ, ವರಹ, ಹುಲಿಯನ್ನ ಕೊಲ್ಲುವಂತಹ ಸ್ಥಳ, ಗರುಡ. ಓಕೆನಾ? ಈ 4 ಆಯ್ಕೆಗಳಲ್ಲಿ ಹೊಯ್ಸಳರ ಲಾಂಛನ ಹುಲಿಯನ್ನ ಕೊಲ್ಲುತ್ತಿರುವಂತಹ ಸಡನ ಚಿತ್ರ ಇರುವಂಥದ್ದು. ಸೊ ಅದು ಹೊಯ್ಸಳರ ಲಾಂಛನ. ಹೊಯ್ಸಳರ ದೇವಾಲಯಗಳಲ್ಲಿ ಸಂಗೀತ ಮತ್ತು ನೃತ್ಯಕ್ಕಾಗಿ ಇರುವಂಥ ಸ್ಥಳ ಯಾವುದು? ದೇವಾಲಯಗಳಲ್ಲಿ ಸಂಗೀತ ಮತ್ತು ನೃತ್ಯಕ್ಕಾಗಿ ಒಂದು ಸ್ಥಳವನ್ನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಏನಂತ ಕರಿತಿದ್ರು ಅಂತ? ಗರ್ಭಗುಡಿ, ನವರಂಗ, ಭುವನೇಶ್ವರಿ, ಗೋಪುರ. ಸೊ ಸಂಗೀತ ಮತ್ತು ನೃತ್ಯಕ್ಕಾಗಿ ಇದ್ದಂಥ ಸ್ಥಳ ಆಪ್ಷನ್ ಬಿ ನವರಂಗ ಅಂತ ಕರಿತಿದ್ರು. ಆ ಒಂದು ಸ್ಥಳವನ್ನ ನವರಂಗ ಅಂತ ಕರಿತಿದ್ರು. ಬೇಲೂರು ದೇವಾಲಯದ ಚಾವಣಿಯ ಶಿಲ್ಪ ವಿನ್ಯಾಸವನ್ನ ಏನೆಂದು ಕರೆಯುತ್ತಾರೆ? ಬೇಲೂರು ದೇವಾಲಯದ ಚಾವಣಿಯ ಶಿಲ್ಪ ವಿನ್ಯಾಸವನ್ನ ವಿಮಾನ, ಭುವನೇಶ್ವರಿ, ಜಗತಿ, ಶಿಖರ. ಈ 4 ಆಯ್ಕೆಗಳಲ್ಲಿ ಏನಂತ ಕರಿತಿದ್ರು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭುವನೇಶ್ವರಿ ಅಂತ ಕರಿತಿದ್ರು. ಓಕೆನಾ? ದೇವಾಲಯದ ಆ ಒಂದು ಚಾವಣಿಯ ಶಿಲ್ಪ ವಿನ್ಯಾಸವನ್ನ ಭುವನೇಶ್ವರಿ ಅಂತ ಕರೆಯುವಂಥದ್ದು. ಹೊಯ್ಸಳರ ಕಾಲದ ಯಾವ ಕವಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು? ಹೊಯ್ಸಳರ ಕಾಲದ ಯಾವ ಕವಿಗೆ ಕವಿ ಚಕ್ರವರ್ತಿ ಅಂತ ಕರಿತಾ ಇದ್ರು? ಹರಿಹರ, ರಾಘವಾಂಕ, ಜನ್ನ, ಆಂಡಯ್ಯ. ಸೊ ಈ ಆಯ್ಕೆಗಳನ್ನು ಗಮನಿಸಿದಾಗ ಹೊಯ್ಸಳ ಕಾಲದ ಕವಿ ಚಕ್ರವರ್ತಿ ಯಾರು ಅಂತಂದ್ರೆ ಆಪ್ಷನ್ ಸಿ ಜನ್ನರನ್ನ ಕವಿ ಚಕ್ರವರ್ತಿ ಅಂತ ಕರಿತಾ ಇದ್ರು. ಚೋಳ ರಾಜವಂಶದ ರಾಜಧಾನಿ ಯಾವುದು? ಚೋಳ ರಾಜವಂಶದ ಅಥವಾ ಚೋಳರ ರಾಜಧಾನಿ ಯಾವುದಾಗಿತ್ತು ಅಂತ? ಮಧುರೈ, ತಂಜಾವೂರು, ಕಂಚಿ, ಬೇಲೂರು. ಮಧುರೈ, ತಂಜಾವೂರು, ಕಂಚಿ, ಬೇಲೂರು. ತಂಜಾವೂರಿನ ಚೋಳರು ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಸೊ ಹಾಗಾಗಿ ತಂಜಾವೂರು ಅವರ ರಾಜಧಾನಿ ಆಗಿತ್ತು. ಚೋಳರ ರಾಜಧಾನಿ ತಂಜಾವೂರು. ದೇವಾಲಯದ ಗರ್ಭಗುಡಿಯ ಮೇಲಿರುವಂತಹ ಗೋಪುರವನ್ನ ಏನೆಂದು ಕರೆಯುತ್ತಾರೆ? ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಗೋಪುರವನ್ನ ಏನಂತ ಕರೀತಾರೆ ಅಂತ? ಭುವನೇಶ್ವರಿ, ವಿಮಾನ, ನವರಂಗ, ಜಗತಿ. ಓಕೆನಾ? ಈ ಆಯ್ಕೆಗಳಲ್ಲಿ ಆ ಒಂದು ಗೋಪುರವನ್ನ ವಿಮಾನ ಅಂತ ಕರೆಯುವಂಥದ್ದು. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವ ಚೋಳ ಅರಸನು ಗಂಗೈಕೊಂಡ ಎಂಬ ಬಿರುದನ್ನು ಧರಿಸಿದ್ದನು? ರಾಜರಾಜ ಚೋಳ, ರಾಜೇಂದ್ರ ಚೋಳ, ಪೆರಿಯ ಪುರಾಣಂ, 1ನೇ ಕೃಷ್ಣ. ಗಂಗೈಕೊಂಡ ಎಂಬ ಬಿರುದನ್ನು ಹೊಂದಿದಂಥ ರಾಜ ಆಪ್ಷನ್ ಬಿ ರಾಜೇಂದ್ರ ಚೋಳನಿಗೆ ಈ ಒಂದು ಬಿರುದು ಇದ್ದಿತು.
ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯ ನೆನಪಿಗಾಗಿ ರಾಜೇಂದ್ರ ಚೋಳನಿಗೆ ಗಂಗೈಕೊಂಡ ಎಂಬ ಬಿರುದನ್ನು ನೀಡಿರುವಂಥದ್ದು. ಚೋಳರ ಕಾಲದ ದಕ್ಷ ಆಡಳಿತವನ್ನು ಬ್ರಿಟಿಷ್ ಅಧಿಕಾರಿಗಳು ಏನೆಂದು ಬಣ್ಣಿಸಿದ್ದಾರೆ? ಆ ಒಂದು ಚೋಳರ ದಕ್ಷ ಆಡಳಿತವನ್ನು ಬ್ರಿಟಿಷರು ಏನಂತ ಕರೆದಿದ್ದಾರೆ ಅಂತ, ದೊಡ್ಡ ಸಾಮ್ರಾಜ್ಯಗಳು, ಪುಟ್ಟ ಗಣರಾಜ್ಯಗಳು, ನಗರ ಸಂಸ್ಕೃತಿಗಳು, ದೇವಸ್ಥಾನದ ಆಡಳಿತ. ಈ 4 ಆಯ್ಕೆಗಳಲ್ಲಿ ಪುಟ್ಟ ಗಣರಾಜ್ಯಗಳು ಅಂತ ಕರೆದಿರುವಂಥದ್ದು. ಬ್ರಿಟಿಷರು ಚೋಳರ ದಕ್ಷ ಆಡಳಿತವನ್ನು ಪುಟ್ಟ ಗಣರಾಜ್ಯಗಳು ಅಂತ ಕರೆದಿರುವಂಥದ್ದು. ಚೋಳರ ಕಾಲದ ಪ್ರಸಿದ್ಧ ಭಕ್ತಿ ಸಾಹಿತ್ಯ ಕೃತಿ ಯಾವುದು? ಚೋಳರ ಕಾಲದ ಪ್ರಸಿದ್ಧವಾದಂತಹ ಸಾಹಿತ್ಯ ಕೃತಿಗಳು ಪೆರಿಯ ಪುರಾಣಂ, ಕಂಬರಾಮಾಯಣ, ಎ ಮತ್ತು ಬಿ ಎರಡು, ತಿರುಕ್ಕುರುಳ್. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಎ ಮತ್ತು ಬಿ ಇವು ಸರಿಯಾದ ಉತ್ತರ. ಅಂದರೆ ಪೆರಿಯ ಪುರಾಣಂ ಮತ್ತು ಕಂಬರಾಮಾಯಣ ಇದು ಚೋಳರ ಕಾಲದ ಪ್ರಸಿದ್ಧವಾದಂತಹ ಭಕ್ತಿ ಸಾಹಿತ್ಯ ಕೃತಿಗಳು. 74ನೇ ಪ್ರಶ್ನೆ ಇದು. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಬರಲು ಕಾರಣವೇನು? ಶ್ರವಣಬೆಳಗೊಳದಲ್ಲಿ ಇರುವಂತಹ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ಕರೀತಾರೆ. ಅದಕ್ಕೆ ಏನು ಕಾರಣ ಅಂತ, ಚಂದ್ರಮೌಳಿ ಇರುವುದರಿಂದ, ಚಂದ್ರಗುಪ್ತ ಮೌರ್ಯನು ಬಸದಿ ಕಟ್ಟಿಸುವುದರಿಂದ, ಚಂದ್ರನ ಬೆಳಕು ಚೆನ್ನಾಗಿ ಬೀಳುವುದರಿಂದ, ಅಲ್ಲಿ ಕೆರೆ ಇರುವುದರಿಂದ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ಕರೀತಾರೆ. ಇದಕ್ಕೆ ನಿಜವಾದ ಕಾರಣ ಯಾವುದು ಅಂತ ಅಂದರೆ ಚಂದ್ರಗುಪ್ತ ಮೌರ್ಯನು ಬಸದಿ ಕಟ್ಟಿಸಿದರಿಂದ. ಓಕೆನಾ, ಇದು ಸರಿಯಾದ ಉತ್ತರ ಆಗುವಂಥದ್ದು. ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರು? ಧರ್ಮಸ್ಥಳದಲ್ಲಿ ಒಂದು ಬಾಹುಬಲಿಯ ವಿಗ್ರಹ ಇರುವಂಥದ್ದು, ಅದರ ಶಿಲ್ಪಿ ಯಾರು ಅಂತ ಜಕಣಾಚಾರಿ, ರಂಜಾಳ ಗೋಪಾಲ ಶೆಣೈ, ಚಾವುಂಡರಾಯ, ಡಂಕಣಾಚಾರಿ. ಈ ಒಂದು ವಿಗ್ರಹದ ಶಿಲ್ಪಿ ಯಾರು ಅಂತಂದರೆ ಆಪ್ಷನ್ ಬಿ ರಂಜಾಳ ಗೋಪಾಲ ಶೆಣೈ ಎಂಬುದು ಸರಿಯಾದ ಉತ್ತರ. ಹಿಮಾಲಯದ ತಪ್ಪಲಿನವರೆಗೂ ಸೈನ್ಯದೊಂದಿಗೆ ಜಯಬೇರಿ ಬಾರಿಸಿದಂತಹ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಥವಾ ರಾಷ್ಟ್ರಕೂಟ ಸಾಮ್ರಾಟ ಯಾರು? ಅಮೋಘವರ್ಷ ನೃಪತುಂಗ, 3ನೆಯ ಗೋವಿಂದ, 3ನೆಯ ಕೃಷ್ಣ, 1ನೆಯ ಕೃಷ್ಣ. ಹಿಮಾಲಯದ ತಪ್ಪಲಿನವರೆಗೂ ಕೂಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಜಯಭಾರಿಯನ್ನ ಬಾರಿಸಿದಂಥ ರಾಜ ಯಾರು ಅಂತಂದರೆ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ 3ನೆಯ ಗೋವಿಂದ. ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಆ ಒಂದು ಘಟನೆಯನ್ನು ಏನಂತ ಕರೀತಾರೆ ಅಂತಂದರೆ ಗೋವಿಂದನ ಆನೆಗಳು. ಗೋವಿಂದನ ಆನೆಗಳು ಗಂಗಾ ನದಿಯ ತೀರ್ಥದ ರುಚಿಯನ್ನು ನೋಡಿದವು ಅನ್ನುವಂತಹ ಒಂದು ಹೇಳಿಕೆಯನ್ನು ಅಥವಾ ವರ್ಣನೆಯನ್ನು ಮಾಡಿರುವಂಥದ್ದು. ರಾಷ್ಟ್ರಕೂಟ ಅರಸ ಅಮೋಘವರ್ಷ ನೃಪತುಂಗನು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದನು? ಸುಮಾರು 20 ವರ್ಷಗಳಿಗಿಂತ ಹೆಚ್ಚು, 40 ವರ್ಷಗಳಿಗಿಂತ ಹೆಚ್ಚು, 60 ವರ್ಷಗಳಿಗಿಂತ ಹೆಚ್ಚು, 10 ವರ್ಷಗಳಿಗಿಂತ ಹೆಚ್ಚು. ಅಮೋಘವರ್ಷ ನೃಪತುಂಗನು ರಾಷ್ಟ್ರಕೂಟರ ಅರಸರಲ್ಲಿ ಸುದೀರ್ಘವಾದ ಆಳ್ವಿಕೆಯನ್ನು ನಡೆಸಿದಂಥ ರಾಜ. ಸುಮಾರು 60 ವರ್ಷಗಳ ಕಾಲ, ಅದಕ್ಕೂ ಹೆಚ್ಚಿನ ಒಂದು ಕಾಲಾವಧಿಯಲ್ಲಿ ಆಳ್ವಿಕೆಯನ್ನು ನಡೆಸಿರುವಂಥದ್ದು. ರಾಷ್ಟ್ರಕೂಟರ ಕಾಲದ ಲಕ್ಷಣ ಗ್ರಂಥ ಎಂದರೆ ಏನನ್ನು ವಿವರಿಸುವ ಗ್ರಂಥವಾಗಿದೆ? ರಾಜನ ಜೀವನ ಚರಿತ್ರೆ, ಯುದ್ಧ ತಂತ್ರಗಳು, ಭಾಷೆ, ಶೈಲಿ ಮತ್ತು ಛಂದಸ್ಸು, ಧಾರ್ಮಿಕ ವಿಧಿವಿಧಾನಗಳು. ಲಕ್ಷಣ ಗ್ರಂಥ ಅಂದರೆ ಅದರಲ್ಲಿ ಏನನ್ನ ವಿವರಿಸಿರುವಂಥದ್ದು? ಭಾಷೆ, ಶೈಲಿ, ಛಂದಸ್ಸು. ಆಪ್ಷನ್ ಸಿ ಭಾಷೆಯನ್ನ, ಅದರ ಶೈಲಿ ಮತ್ತು ಛಂದಸ್ಸನ್ನು ವಿವರಿಸುವಂತಹ ಗ್ರಂಥ ಯಾವುದು? ಲಕ್ಷಣ ಗ್ರಂಥ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯಗಳನ್ನು ಬರೆದವರು ಯಾರು? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳನ್ನು ರಚನೆ ಮಾಡಿದಂಥವರು ರನ್ನ, ಪೊನ್ನ, ಪಂಪ, ಜನ್ನ. ಈ 4 ಆಯ್ಕೆಗಳಲ್ಲಿ ಪಂಪನ ಕೃತಿಗಳಿವು. ಓಕೆನಾ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬಂತಹ ಕೃತಿಗಳು ಪಂಪನ ರಚನೆಯಾಗಿರುವಂಥದ್ದು. ರನ್ನ ಕವಿಯು ರಚಿಸಿದಂಥ ಪ್ರಸಿದ್ಧ ವೀರಕಾವ್ಯ ಯಾವುದು? ರನ್ನನು ರಚಿಸಿದಂಥ ವೀರಕಾವ್ಯ ಆದಿಪುರಾಣ, ಸಾಹಸ ಭೀಮ ವಿಜಯ, ಯಶೋಧರ ಚರಿತೆ, ಹರಿಶ್ಚಂದ್ರ ಕಾವ್ಯ. ರನ್ನನ ಪ್ರಖ್ಯಾತವಾದಂಥ ಕಾವ್ಯ ಅಥವಾ ಕೃತಿ ಸಾಹಸ ಭೀಮ ವಿಜಯ, ಅಥವಾ ಅದನ್ನು ಗದಾಯುಧ ಅಂತಲೂ ಕೂಡ ಕರೆಯುವಂಥದ್ದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ರನ್ನನನ್ನ ಕವಿ ಚಕ್ರವರ್ತಿ ಅಂತಲೂ ಕೂಡ ಕರೀತಾ ಇದ್ರು. ಕಲ್ಯಾಣದ ಚಾಲುಕ್ಯರ ಕಾಲದ ವಿಶಿಷ್ಟ ಸಾಹಿತ್ಯಕ ಕೊಡುಗೆ ಯಾವುದು? ಕಲ್ಯಾಣರ ಚಾಲುಕ್ಯರ ಕಾಲದಲ್ಲಿ ಅವರೊಂದು ವಿಶಿಷ್ಟವಾದ ಸಾಹಿತ್ಯವನ್ನು ಹುಟ್ಟು ಹಾಕ್ತಾರೆ. ಅದು ಯಾವುದು ಅಂದರೆ ರಗಳೆ ಸಾಹಿತ್ಯ, ವಚನ ಸಾಹಿತ್ಯ, ಕೀರ್ತನೆಗಳು, ಗದ್ಯ ಸಾಹಿತ್ಯ.
ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏಳಿಗೆಯನ್ನು ಕಂಡಂತಹ ಸಾಹಿತ್ಯ ವಚನ ಸಾಹಿತ್ಯ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಲು ಯಾವ ಕಲ್ಲನ್ನು ಬಳಸಲಾಗಿದೆ? ಹೊಯ್ಸಳರ ಕಾಲದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಲು ಯಾವ ಕಲ್ಲನ್ನು ಬಳಸ್ತಿದ್ರು ಅಂತ. ಗ್ರಾನೈಟ್ ಬಂಡೆಗಳು, ಕೆಂಪು ಮರಳುಗಲ್ಲು, ಬಳಪದ ಮೃದುಕಲ್ಲುಗಳು, ಅಮೃತ ಶಿಲೆ. ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ಬಳಪದ ಮೃದುಕಲ್ಲುಗಳನ್ನು ಬಳಸಿಕೊಂಡು ನಿರ್ಮಾಣವನ್ನು ಮಾಡ್ತಾ ಇದ್ರು. ಹೊಯ್ಸಳರ ದೇವಾಲಯಗಳ ಕಂಬಗಳು ಕನ್ನಡಿಯಂತೆ ಹೊಳೆಯಲು ಕಾರಣವೇನು? ಅವುಗಳನ್ನು ನಯವಾಗಿ ಉಜ್ಜಲಾಗಿದೆ, ಅವುಗಳನ್ನು ಚರಕಿ ಯಂತ್ರದ ಮೂಲಕ ಮಾಡಲಾಗಿದೆ, ಅವುಗಳಿಗೆ ಬಣ್ಣ ಬಳಿಯಲಾಗಿದೆ, ಅವು ಸ್ವಾಭಾವಿಕವಾಗಿ ಹೊಳೆಯುವಂಥ ಕಲ್ಲುಗಳು. ಸೊ ಈ ಆಯ್ಕೆಗಳಲ್ಲಿ ಆಪ್ಷನ್ ಬಿ, ಅವುಗಳನ್ನು ಚರಕಿ ಯಂತ್ರ ಅಥವಾ ಕಡತ ಯಂತ್ರಗಳ ಮೂಲಕ ಮಾಡಲಾಗಿದೆ. ಸೊ ಹಾಗಾಗಿ ಅವು ತುಂಬ ಕನ್ನಡಿಯಂತೆ ಹೊಳೆಯುವಂಥ ಒಂದು ಕಂಬಗಳಾಗಿರುವಂಥದ್ದು. ಹೊಯ್ಸಳ ರಾಜವಂಶದ ಕೊನೆಯ ಪ್ರಮುಖ ಅರಸ ಯಾರು? ಹೊಯ್ಸಳ ರಾಜವಂಶದ ಕೊನೆಯ ಪ್ರಮುಖ ಅರಸ ವಿಷ್ಣುವರ್ಧನ, 1ನೇ ಬಲ್ಲಾಳ, 3ನೇ ಬಲ್ಲಾಳ, ಇಮ್ಮಡಿ ಪುಲಕೇಶಿ. ಸೊ ಈ ಆಯ್ಕೆಗಳನ್ನು ಗಮನಿಸಿದಾಗ ಹೊಯ್ಸಳ ವಂಶದ ಕೊನೆಯ ಪ್ರಖ್ಯಾತ ದೊರೆ 3ನೇ ಬಲ್ಲಾಳ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಸಿ ಸರಿಯಾದ ಉತ್ತರ. ದಿಲ್ಲಿಯ ಸುಲ್ತಾನನ ದಂಡನಾಯಕ ಮಲ್ಲಿಕಾಫರ್ ಯಾವ ವರ್ಷದಲ್ಲಿ ದ್ವಾರ ಸಮುದ್ರವನ್ನು ಕೊಳ್ಳೆ ಹೊಡೆದನು? ಸೊ ಈ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ಶಕ 1000ರಲ್ಲಿ, ಸಾಮಾನ್ಯ ಶಕ 1310, ಸಾಮಾನ್ಯ ಶಕ 1336, ಸಾಮಾನ್ಯ ಶಕ 1346. ದ್ವಾರ ಸಮುದ್ರವನ್ನು ಮಲ್ಲಿಕಾಫರ್ ಎಷ್ಟನೇ ವರ್ಷದಲ್ಲಿ ಅಥವಾ ಯಾವ ವರ್ಷದಲ್ಲಿ ಕೊಳ್ಳೆ ಹೊಡಿತಾನೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಮಾನ್ಯ ಶಕ 1310ರಲ್ಲಿ ದ್ವಾರ ಸಮುದ್ರವನ್ನು ಲೂಟಿ ಮಾಡುವಂಥದ್ದು. ಯಶೋಧರ ಚರಿತೆ ಎಂಬ ಕೃತಿಯನ್ನು ರಚಿಸಿದಂಥ ಹೊಯ್ಸಳ ಕಾಲದ ಕವಿ ಯಾರು? ಹರಿಹರ, ರಾಘವಾಂಕ, ಜನ್ನ, ಆಂಡಯ್ಯ. ಯಶೋಧರ ಚರಿತೆ ಎಂಬಂತಹ ಕೃತಿಯನ್ನು ರಚಿಸಿದಂತಹ ಹೊಯ್ಸಳ ಕಾಲದ ಕವಿ ಜನ್ನ. ಆಪ್ಷನ್ ಸಿ ಸರಿಯಾದ ಉತ್ತರ. ಜನ್ನನ ಯಶೋಧರ ಚರಿತೆ. ಕಬ್ಬಿಗರ ಕಾವ್ಯಂ ಎಂಬ ಅಚ್ಚ ಕನ್ನಡ ಕೃತಿಯನ್ನು ಬರೆದವರು ಯಾರು? ಕಬ್ಬಿಗರ ಕಾವ್ಯಂ ಎಂಬಂತಹ ಕೃತಿಯನ್ನು ಬರೆದಂಥವರು ಆಂಡಯ್ಯ, ಪಂಪ, ಪೊನ್ನ, ರನ್ನ. ಸೊ ಈ ಪ್ರಶ್ನೆಗೆ ಆಂಡಯ್ಯ ಅನ್ನೋದು ಸರಿಯಾದ ಉತ್ತರ. ಕಬ್ಬಿಗರ ಕಾವ್ಯಂ ಒಂದು ಕೃತಿಯ ಬರೆದವರು ಯಾರು ಅಂತಂದ್ರೆ ಆಂಡಯ್ಯ. ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಗೋಪುರ ಅಥವಾ ವಿಮಾನ ಎಷ್ಟು ಮೀಟರ್ ಎತ್ತರವಿದೆ? 50 ಮೀಟರ್, 61 ಮೀಟರ್, 100 ಮೀಟರ್, 17.6 ಮೀಟರ್. ಬೃಹದೀಶ್ವರ ದೇವಾಲಯದ ಗೋಪುರ ಇರುವಂಥ ಎತ್ತರ ಆಪ್ಷನ್ ಬಿ 61 ಮೀಟರ್, ಅಂದರೆ ಸುಮಾರು 200 ಅಡಿ ಎತ್ತರವಾಗಿ ಇರುವಂಥದ್ದು ಆ ಒಂದು ಗೋಪುರ. ಓಕೆನಾ. ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದಾದ ನಂದಿ ವಿಗ್ರಹ ಎಲ್ಲಿದೆ? ಬಾದಾಮಿ, ಹಳೆಬೀಡು, ತಂಜಾವೂರಿನ ಬೃಹದೀಶ್ವರ ಮಂದಿರ, ಶ್ರವಣಬೆಳಗೊಳ. ಸೊ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ನಂದಿ ವಿಗ್ರಹ ಇರುವಂಥದ್ದು ತಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿ. ಓಕೆನಾ, ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತೀಯ ರಿಸರ್ವ್ ಬ್ಯಾಂಕ್ 1000 ಮುಖಬೆಲೆಯ ಯಾವ ದೇವಾಲಯದ ನಾಣ್ಯವನ್ನು ಹೊರತಂದಿದೆ? ಹಂಪಿ ವಿರೂಪಾಕ್ಷ ದೇವಾಲಯ, ತಂಜಾವೂರಿನ ಬೃಹದೀಶ್ವರ, ಬೇಲೂರು ಚೆನ್ನಕೇಶವ, ಗೊಮ್ಮಟೇಶ್ವರ. ಭಾರತೀಯ ರಿಸರ್ವ್ ಬ್ಯಾಂಕ್ 1000 ಮುಖಬೆಲೆಯ ನಾಣ್ಯವನ್ನು ಹೊರಡಿಸಿರುವಂಥದ್ದು ಅದು ಯಾವ ದೇವಾಲಯದ ನಾಣ್ಯ ಅಂದರೆ ಆಪ್ಷನ್ ಬಿ ತಂಜಾವೂರಿನ ಬೃಹದೀಶ್ವರ ದೇವಾಲಯ. 2010ರಲ್ಲಿ ಈ ಒಂದು ನಾಣ್ಯವನ್ನು ಹೊರತಂದಿರುವಂಥದ್ದು. ಯಾವುದಕ್ಕೋಸ್ಕರ ಅಂದರೆ 1000 ವರ್ಷಗಳು ತುಂಬಿದೆ. ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ 1000 ವರ್ಷಗಳಾಗಿರೋದ್ರಿಂದ ಈ ಒಂದು ವಿಶೇಷ ಗೌರವವನ್ನು ಕೊಟ್ಟಿರುವಂಥದ್ದು. ಚೋಳ ಸಾಮ್ರಾಟ ರಾಜೇಂದ್ರ ಚೋಳನ ಪ್ರಮುಖ ಸಾಧನೆ ಯಾವುದು? ಚೋಳ ಸಾಮ್ರಾಟ ರಾಜೇಂದ್ರ ಚೋಳನ ಪ್ರಮುಖ ಸಾಧನೆ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ, ಸುಮತ್ರದ ಶ್ರೀ ವಿಜಯರಾಜ್ಯದ ಗೆಲುವು, ಗಂಗೈಕೊಂಡ ಚೋಳಪುರಂ ನಿರ್ಮಾಣ, ಮೇಲಿನ ಎಲ್ಲವೂ. ರಾಜೇಂದ್ರ ಚೋಳನ ಪ್ರಮುಖವಾದ ಸಾಧನೆ ಅಂದರೆ ಈ ಮೇಲಿನ ಎಲ್ಲವೂ ಕೂಡ. ಈ ಮೂರನ್ನು ಕೂಡ ರಾಜೇಂದ್ರ ಚೋಳ ಮಾಡಿರುವಂಥದ್ದು. ಓಕೆನಾ, ಆಪ್ಷನ್ ಡಿ ಸರಿಯಾದ ಉತ್ತರ. ಚೋಳರ ಕಾಲದ ಯಾವ ಸಾಹಿತ್ಯವು ಉಲುಸಾಗಿ ಬೆಳೆಯಿತು? ಚೋಳರ ಕಾಲದಲ್ಲಿ ಯಾವ ಒಂದು ಸಾಹಿತ್ಯ ಉಲುಸಾಗಿ ಬೆಳೆಯಿತು? ಯುದ್ಧ ಸಾಹಿತ್ಯ,
ಭಕ್ತಿ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ. ಚೋಳರ ಕಾಲದಲ್ಲಿ ಹುಲಸಾಗಿ ಬೆಳೆದಂಥ ಸಾಹಿತ್ಯ ಭಕ್ತಿ ಸಾಹಿತ್ಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ. 93ನೇ ಪ್ರಶ್ನೆ ಇದು. ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯಲ್ಲಿ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತಿತ್ತು? ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯಲ್ಲಿ ಸದಸ್ಯರನ್ನು ಯಾವ ರೀತಿ ಆಯ್ಕೆ ಮಾಡ್ತಿದ್ರು ಅಂತ. ರಾಜನು ನೇಮಿಸುತ್ತಿದ್ದ, ವಂಶ ಪಾರಂಪರ್ಯವಾಗಿ ಬರುತ್ತಿತ್ತು, ಚುನಾಯಿಸಲಾಗುತ್ತಿತ್ತು, ಲಾಟ್ರಿ ಮೂಲಕ ಆರಿಸಲಾಗುತ್ತಿತ್ತು. ಸೊ ಈ ಪ್ರಶ್ನೆಗೆ ಚುನಾವಣೆಯ ಮೂಲಕ ಆ ಒಂದು ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ರು. ಆಪ್ಷನ್ ಸಿ. ಮೂವರು ಅರಸರು ಅಥವಾ ಸಂಗಮ್ ಯುಗದ ಪ್ರಮುಖ ರಾಜಮನೆತನಗಳು ಯಾವುವು? ಕದಂಬ, ಗಂಗಾ, ಚಾಳುಕ್ಯ, ಚೋಳ, ಚೇರ, ಪಾಂಡ್ಯ, ರಾಷ್ಟ್ರಕೂಟ, ಪಲ್ಲವ, ಹೊಯ್ಸಳ, ಶಾತವಾಹನ, ಚೋಳ, ಪಲ್ಲವ. ಈ 4 ಆಯ್ಕೆಗಳಲ್ಲಿ ಸಂಗಮ್ ಯುಗದ ಪ್ರಮುಖ ರಾಜಮನೆತನಗಳು ಯಾವುದು ಅಂದರೆ ಆಪ್ಷನ್ ಬಿ ಚೋಳ, ಚೇರ, ಪಾಂಡ್ಯ. ಈ 3 ಕೂಡ ಸಂಗಮ್ ಯುಗದ ಪ್ರಮುಖ ರಾಜಮನೆತನಗಳು. ಶ್ರವಣಬೆಳಗೊಳದ ದೊಡ್ಡ ಬೆಟ್ಟವನ್ನು ಏನೆಂದು ಕರೆಯುತ್ತಾರೆ? ಶ್ರವಣಬೆಳಗೊಳದ ದೊಡ್ಡ ಬೆಟ್ಟವನ್ನು ಏನೆಂದು ಕರೆಯುತ್ತಾರೆ? ಚಂದ್ರಗಿರಿ, ಇಂದ್ರಗಿರಿ, ವಿಂಧ್ಯಗಿರಿ, ಮಲೆ ಮಹದೇಶ್ವರ ಬೆಟ್ಟ. ಶ್ರವಣಬೆಳಗೊಳದಿರುವಂಥ ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಕರೆಯುವಂಥದ್ದು. ಆಪ್ಷನ್ ಬಿ. ಓಕೆನಾ? ಶ್ರವಣಬೆಳಗೊಳದ ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಕರೀತಾರೆ. ಚಿಕ್ಕ ಬೆಟ್ಟ ಇದೆ, ಚಿಕ್ಕ ಬೆಟ್ಟವನ್ನು ಚಂದ್ರಗಿರಿ ಅಂತ ಕರೆಯುವಂಥದ್ದು. ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಕರೀತಾರೆ, ಚಿಕ್ಕ ಬೆಟ್ಟವನ್ನು ಚಂದ್ರಗಿರಿ ಅಂತ ಕರೀತಾರೆ. ಶಾತವಾಹನರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ಜನಪ್ರಿಯ ಭಾಷೆ ಯಾವುದು? ಶಾತವಾಹನರ ಕಾಲದ ಒಂದು ಜನಪ್ರಿಯ ಭಾಷೆ ಕನ್ನಡ, ಸಂಸ್ಕೃತ, ಪ್ರಾಕೃತ, ತಮಿಳು. ಈ 4 ಭಾಷೆಗಳಲ್ಲಿ ಶಾತವಾಹನರ ಕಾಲದಲ್ಲಿ ಜನಪ್ರಿಯವಾಗಿದ್ದಂಥ ಭಾಷೆ ಆಪ್ಷನ್ ಸಿ ಪ್ರಾಕೃತ ಭಾಷೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಗಂಗರ ಕಾಲದಲ್ಲಿ ಕೆರೆಗಳನ್ನು ನಿರ್ಮಿಸಿ ಯಾವುದಕ್ಕೆ ಹೆಚ್ಚಿನ ಬೆಂಬಲ ನೀಡಿದರು? ಅತಿ ಹೆಚ್ಚಿನ ಕೆರೆಗಳನ್ನು ನಿರ್ಮಾಣ ಮಾಡಿ ಯಾವುದಕ್ಕೆ ಬೆಂಬಲವನ್ನು ನೀಡಿದರು? ವ್ಯಾಪಾರಕ್ಕೆ, ಕೈಗಾರಿಕೆಗೆ, ಕೃಷಿಗೆ, ಶಿಕ್ಷಣಕ್ಕೆ. ಕೆರೆಗಳನ್ನು ನಿರ್ಮಾಣ ಮಾಡಿ ಕೃಷಿಗೆ ಅಧಿಕವಾದ ಬೆಂಬಲವನ್ನು ನೀಡಿರುವಂಥದ್ದು ಗಂಗರ ಕಾಲದಲ್ಲಿ. 99ನೇ ಪ್ರಶ್ನೆ. ಚೋಳರ ಕಾಲದ ಚೋಳಗಂಗಮ್ ಎಂದರೆ ಏನು? ಚೋಳರ ಕಾಲದಲ್ಲಿ ಚೋಳಗಂಗಮ್ ಎಂದರೆ ಒಂದು ದೇವಾಲಯ, ಒಂದು ಭಾರೀ ಗಾತ್ರದ ಕೆರೆ, ಒಂದು ಸಾಹಿತ್ಯ ಕೃತಿ, ರಾಜನ ಬಿರುದು. ಚೋಳಗಂಗಮ್ ಎನ್ನುವುದು ಒಂದು ದೊಡ್ಡ ಕೆರೆ. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಇವತ್ತಿನ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ ಇದು. ಹೊಯ್ಸಳರ ಅರಸೊತ್ತಿಗೆಯು ಯಾವ ವರ್ಷದಲ್ಲಿ ಅಂತ್ಯವಾಯಿತು? ಹೊಯ್ಸಳರ ಅರಸೊತ್ತಿಗೆ ಯಾವ ವರ್ಷದಲ್ಲಿ ಅಂತ್ಯವಾಯಿತು? ಸಾಮಾನ್ಯ ಶಕ 310ರಲ್ಲಿ, ಸಾಮಾನ್ಯ ಶಕ 1336ರಲ್ಲಿ, ಸಾಮಾನ್ಯ ಶಕ 1346ರಲ್ಲಿ, ಸಾಮಾನ್ಯ ಶಕ 1076ರಲ್ಲಿ. ಸೊ ಈ ಪ್ರಶ್ನೆ